ಹೋಯಲ್ಲ ಅಂತ ಹೇಳ್ತೀರಿ. ನಾನಿವತ್ತು ಊರಿಗೆ ಬಂದಿದ್ದೆ, ಕುಂದಾಪುರಕ್ಕೆ ನಮ್ಮ ಮನೆಗೆ ಬಂದಿದ್ದೀನಿ. ಏನು ವಿಶೇಷ ಅಂದರೆ ಇವತ್ತು ಬ್ರಹ್ಮಾವರದಲ್ಲಿ ಅಭಿಮತ ಸಂಭ್ರಮ ನಡೀತಾ ಇದೆ. ಹಾಗಾಗಿ ನಾನು ಇವತ್ತು ಅದಕ್ಕೋಸ್ಕರ ಊರಿಗೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ನಾನು ಟಿಫನೆಲ್ಲ ಆಯಿತು. ಇವಾಗ ಸೀದಾ ಇಲ್ಲಿಂದ ಬ್ರಹ್ಮಾವರ ಹೋಗ್ತಾಯಿದ್ದೀನಿ. ಮುಂದಿನ ವಿಡಿಯೋ ಎಲ್ಲ ಅಲ್ಲಿಂದ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು. ಈಗ ಜಸ್ಟು ಬ್ರಹ್ಮಾವರ ರೀಚ್ ಆಗಿದ್ದೀನಿ. ನಾವು ಈಗ ಅಭಿಮತ ಟೀಮ್ ಜೊತೆ ಸ್ವಲ್ಪ ಕೆಲಸ ಎಲ್ಲ ಇದೆ, ಹೋಗಿ ಜಾಯ್ನ್ ಆಗ್ತೀನಿ. ಆನಂತರ ಏನೇನು ವೀಡಿಯೋ ಮಾಡೋಕ್ಕಾಗತ್ತೆ ಮಾಡ್ತೀನಿ. ಹಿಂಗೆ ಕಾಣಿಸುತ್ತೆ. ಇಲ್ಲಿಂದ ಒಳಗಡೆ ಹೋದರೆ ಇಲ್ಲಿಂದ ಹಿಂಗೆ ಕಾಣಿಸುತ್ತೆ ನೋಡಿ. ಎಂಟ್ರೆನ್ಸಿಗೆ ಎಲ್ಲ ಸ್ಪಾನ್ಸರ್ಸದ್ದು ಆ್ಯಡ್ಸು ರನ್ ಆಗುತ್ತೆ. ಇಲ್ಲಿಂದ ಎಂಟ್ರಿ ಆದರೆ ನಿಮಗೆ ಸಿಟ್ಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅರೌಂಡ್ 15,000 ಪೀಪಲ್ಸ್ಗೆ ಸಿಟ್ಟಿಂಗ್ ವ್ಯವಸ್ಥೆ ಇದೆ. ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಇಬ್ಬರು ಬಂದಿದ್ದಾರೆ. ಹೇಳ್ಬೇಡ ಮಾರ್ರೆ. ಸಂಭ್ರಮಕ್ಕೆ ಎಲ್ಲರೂ ಸಿದ್ಧತೆ ರೆಡಿ ಬರದಿಂದ ಸಾಗ್ತಾ ಇದೆ. ಎಲ್ಲರೂ ಇವತ್ತು ಸಂಜೆ 6 ಗಂಟೆಗೆ ಗಾಂಧಿ ಮೈದಾನ ಬ್ರಹ್ಮಾವರಕ್ಕೆ ಬರಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಇಷ್ಟೇ ವ್ಲಾಗ್ ಮಾಡೋಕ್ಕಾಗೋದು, ಮತ್ತೆಲ್ಲ ಕೆಲಸ ಇದೆ. ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಎಲ್ಲ ಆಲ್ ಸೆಟ್ ಆಗಿದೆ. ಬ್ಯಾಕ್ ಸೈಡೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಕಾನ್ಸರ್ಟ್ ಇದೆಲ್ಲ ಹಾಕಿದರೆ ಅದು ಕಾಪಿರೈಟ್ಸ್ ಬಂದರೆ ಕಷ್ಟ ಆಗುತ್ತೆ. ಪ್ರಿಪ್ರೇಷನ್ ಆಗ್ತಾಯಿದೆ ಫುಲ್ಲು. ಬಳಿ ಬಂದು ಮುದ್ದಾಡಿ ನಾಟ್ ಬ್ಯಾಡ್. ಓಕೆ, ಈಗ ನಮ್ಮ ಸಿಸ್ಟರ್ಸ್ಗೆಲ್ಲ ಆಡಿಸ್ಬೋಣ. ಈಗ ಇವ್ರಿಗೆ 100ಗೆ ಎಷ್ಟು ಕೊಟ್ರಿ ಫಸ್ಟ್ ರೌಂಡಲ್ಲಿ? ಇನ್ನು ಹುಡುಗಿರು ಆಡೇ ಇಲ್ವಲ್ಲ, ಹುಡುಗರಿಗೆ ಎಷ್ಟು ಕೊಟ್ರಿ? ಹುಡುಗರಿಗೆ 2 ಪಾಯಿಂಟ್ ಸರ್. 100ಗೆ 2 ಏನು ಆಡ್ತಾ ಇಲ್ಲ ಸರ್. ಓಕೆ, ಈಗ ಸಿಸ್ಟರ್ಸ್ ಆಗಿ ರೆಡಿ ಸರ್. ಕನಸಲ್ಲಿ 100 out of 100 ಸರ್. ಬಳಿ ಬಂದು ಮುದ್ದಾಡಿ. ಈಗ ಗಂಡಸರು ಲಾಸ್ಟ್ ಚಾನ್ಸ್ ಕಂಡ್ರಪ್ಪ, ಮಾನ ತೆಗಿಬೇಡ್ರು, ನಾನು ನಿಮ್ ಕಡೆ ಕಂಡ್ರು. ಕನಸಲ್ಲಿ ಓ ಇಲ್ಲಿ ಎಲ್ಲ ರೋಚಿಗೆ ಎತ್ಬಿಟ್ಟು ಸರ್ ಇವಾಗ 90ಗೆ ಬಂದಿದ್ದಾರೆ ಸರ್, ಅಂದ್ರೆ 90 ಮಾರ್ಕ್ಸ್ ಬಂದಿದ್ದಾರೆ. ಕನಸಲ್ಲಿ ಬಳಿ ಬಂದು ಮುದ್ದಾಡಿ. ಐ ಥಿಂಕ್ 100ಗೆ ಔಟ್ ಆಫ್. ಪುಟ್ಟ ಕಲಾವಿದ, ಚಿಕ್ಕ ಕಲಾವಿದ ಆಗಿ ನನ್ನ ಪ್ರಾರಂಭದ ದಿನದಲ್ಲೂ ಕೂಡ ಇನ್ನೊಂದು ಭಾಗದಲ್ಲಿ ಮಾಡ್ತಾ ಇದ್ರು. ಆವಾಗಲೂ ಕೂಡ ಬಂದಿದ್ದೆ ನಾನು. ಐ ಥಿಂಕ್ ನಾನು ಸರ್ಕಾರಿ ಟೈಮಲ್ಲಿ ಬಂದಿದ್ದೆ ಅಂತ ಸರ್. ಸೊ ಅದಾದ್ಮೇಲೆ ಇವತ್ತಿಲ್ಲಿ ಕರೆಸಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನ ನೋಡುವಂಥ ಒಂದು ಭಾಗ್ಯ, ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಹಾಗಾಗಿ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಅವಕಾಶ ಅಂತ ಅಂದ್ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.